ICC ಚಾಂಪಿಯನ್ಸ್ ಟ್ರೋಫಿ 2025 ಇವತ್ತಿನ ಪಂದ್ಯದಲ್ಲಿ ಬದ್ಧ ವೈರಿಗಳು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯ ನಡೀತಾ ಇದೆ. ಬದ್ಧ ವೈರಿಯನ್ನು ಎದುರಿಸೋದಕ್ಕೆ ಮೆನ್ ಇನ್ ಬ್ಲೂ ಪಡೆ ಕೂಡ ಸಜ್ಜಾಗಿದೆ. ಇವತ್ತಿನ ಪಂದ್ಯದಲ್ಲಿ ಭಾರತ ಗೆಲ್ಲಬೇಕು ಅಂತೇಳಿ ಇಡೀ ಭಾರತೀಯರೆಲ್ಲರೂ ಕೂಡ ಕಾತರತೆಯಿಂದ ವಿಶ್ ಮಾಡೋದ್ರ ಜೊತೆಗೆ ಪಂದ್ಯವನ್ನು ನೋಡೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ. ನನ್ನೊಟ್ಟಿಗೆ ಒಂದಷ್ಟು ಜನ ಕಾಲೇಜಿನ ವಿದ್ಯಾರ್ಥಿನಿಯರಿದ್ದಾರೆ. ಇವರೆಲ್ಲರೂ ಕೂಡ ಭಾರತ ತಂಡಕ್ಕೆ ವಿಶ್ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಎಲ್ಲರನ್ನೂ ಕೂಡ ಮಾತನಾಡಿಸ್ತೇನೆ. ಭಾರತ ತಂಡಕ್ಕೆ ಯಾವ ರೀತಿ ಜೋಶನ್ನು ತುಂಬ್ತಾರೆ ಅನ್ನೋದನ್ನು ಕೇಳ್ತೀನಿ. ಭಾರತ ತಂಡಕ್ಕೆ ಜೋಶ್ ತುಂಬೋದಕ್ಕೆ ನೀವೆಲ್ಲ ರೆಡಿಯಾಗಿದ್ದೀರಾ? ಎಸ್, ನಾನು ಒಬ್ಬೊಬ್ಬರಾಗಿ ಮಾತನಾಡಿಸ್ತೇನೆ. ಮೇಡಮ್, ಇವತ್ತು ಮ್ಯಾಚ್ ನಡೀತಾ ಇದೆ, ಹೇಗೆ ಅನ್ನಿಸ್ತಾ ಇದೆ? ಗೆಲ್ತಾರಾ ಇಂಡಿಯಾದ? ಹೇಗೆ ಸರ್? ಗೆಲ್ಬೇಕು ಸರ್ ಇಂಡಿಯಾದವರು. ಆಮೇಲೆ ನಾವು ಇಂಡಿಯಾಗೆ ಸಪೋರ್ಟ್ ಮಾಡೋದು ಸರ್. ಯಾರು ಚೆನ್ನಾಗಿ ಆಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಸರ್ ವಿರಾಟ್ ಕೊಹ್ಲಿ, ಆಮೇಲೆ ರಾಹುಲ್ ಚೆನ್ನಾಗಿ ಆಡ್ತಾರೆ. ನೋಡ್ತೀರಾ? ಸಾಮಾನ್ಯವಾಗಿ ಕ್ರಿಕೆಟ್ ಎಲ್ಲ ಫ್ರೀ ಆಗಿದ್ದಾಗ ನೋಡ್ತೀರಾ ಹೇಗೆ? ಸರ್ ಅವಾಗ ನೋಡೋದು ಸರ್, ಜಾಸ್ತಿ ನೋಡಲ್ಲ. ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಸರ್. ಓಕೆ, ಮ್ಯಾಚ್ ನಡೀತಾ ಇದೆ. ಪಾಕಿಸ್ತಾನದ ಜೊತೆ ಅಂತ ಹೇಳಿದಾಗ ಬೇರೆ ತಂಡಗಳಿಗೆ ಆಡೋದಕ್ಕಿಂತ ಹೆಚ್ಚಿನ ಕ್ಯೂರಿಯಾಸಿಟಿ, ಜೊತೆಗೆ ಏನಾಗುತ್ತಪ್ಪ ಅನ್ನೋದಂತೂ ಆತಂಕ ಕೂಡ ಸಾಮಾನ್ಯವಾಗಿರುತ್ತೆ. ಬಟ್ ಇಂಡಿಯಾ ನಾವು ಯಾವಾಗಲೂ ಜಾಸ್ತಿ ಸೋತಿಲ್ಲ, ಬಟ್ ಆದರೂ ಕೂಡ ಅದಿರುತ್ತೆ. ಇವತ್ತಿನ ಮ್ಯಾಚ್ಗೆ ಹೇಗೆ ಅನ್ನಿಸ್ತಾ ಇದೆ? ತುಂಬ ಕ್ಯೂರಿಯಾಸಿಟಿ ಇದೆ ಆ್ಯಂಡ್ ಇಂಡಿಯಾ ಗೆಲ್ಲಬೇಕು ಅಂತ ಛಲ ಇದೆ. ಬಟ್ ಲಾಸ್ಟ್ ಟೈಮ್ ಶುಭ್ಮನ್ ಗಿಲ್ 100 ಹೊಡೆದ್ಬಿಟ್ಟು ಸಕ್ಕದಾಗಿ ಆಡ್ದ. ಸೊ ಈ ಸತಿ ವಿರಾಟ್ ಕೊಹ್ಲಿ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಸೊ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಬೇಕು. ಓಕೆ, ನೋಡಿದ್ರ ಲಾಸ್ಟ್ ಮ್ಯಾಚ್ ಎಲ್ಲ ಬಾಂಗ್ಲಾದೇಶದ ಮ್ಯಾಚ್ ಎಲ್ಲ ನೋಡಿ ಗೆದ್ರು ಕೂಡ ತುಂಬ ಖುಷಿ ಆಯಿತು. ಶುಭಮ್ ಗಿಲ್ ವಾಸ್ ಟಾಪ್ ಆಫ್ ದ ಮ್ಯಾಚ್. ನೋಡಿದೆ, ಸಕ್ಕದಾಗಿತ್ತು. ಸೊ ಈ ಸತಿ ವಿರಾಟ್ ಕೊಹ್ಲಿ ಮೇಲೆ ನನಗೆ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿರೋದ್ರಿಂದ ಅವ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಐತೆ. ಓಕೆ, ವಿರಾಟ್ ಕೊಹ್ಲಿ ಬಿಟ್ಟರೆ ಬೇರೆ ಇನ್ಯಾರು ಚೆನ್ನಾಗಿ ಆಡಬೇಕು? ಓಕೆ, ಪಾಕಿಸ್ತಾನದ ಮೇಲೆ ಯಾರು ಇನ್ನೂ ಅದ್ಭುತವಾದಂಥ ಪ್ರದರ್ಶನ ನೀಡಬೇಕು ಅಂತ ಅನ್ಸುತ್ತೆ? ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ಹಾರ್ದಿಕ್ ಪಾಂಡ್ಯ ಆ್ಯಂಡ್ ರೋಹಿತ್ ಶರ್ಮಾ ಅನ್ಸುತ್ತೆ. ಇವರೆಲ್ಲ ಎಲ್ಲರೂ ಕ್ಲಿಕ್ ಆಗ್ತಾರೆ ಅಂತ ಅನ್ಸುತ್ತೆ ಇವತ್ತು? ನನ್ನ ಲಾಸ್ಟ್ ಮ್ಯಾಚ್ ನೋಡಿರೋ ಪ್ರಕಾರ ಕ್ಲಿಕ್ ಆಗ್ತಾರೆ ಅಂತ ಅನಿಸುತ್ತೆ. ಬಿಕಾಸ್ ಇಟ್ಸ್ ಪಾಕಿಸ್ತಾನ್ ಮ್ಯಾಚ್. ಅದಕ್ಕೆ ಗೆಲ್ಲೇಬೇಕು ಅಂತ ವಿರಾಟ್ ಕೊಹ್ಲಿ ಮ್ಯಾಚಲ್ಲಿ ತೋರಿಸೋ ಆ್ಯಟಿಟ್ಯೂಡ್ ಆ್ಯಂಡ್ ಅವ್ನ ಟೀಮ್ಸ್ ಪ್ಲೇಯರ್ಗೆ ಅವ್ನು ಚೇರ್ ಅಪ್ ಮಾಡೋದು, ವಿರಾಟ್ ಕೊಹ್ಲಿ ನೋಡೋದಕ್ಕೆ ಫುಲ್ ಖುಷಿ ಆಗುತ್ತೆ. ಸೊ ಈ ಸತಿ ಅವರಿಬ್ರು ಬಿಟ್ಟರೆ ರೋಹಿತ್ ಶರ್ಮಾ ಆ್ಯಂಡ್ ಹಾರ್ದಿಕ್ ಪಾಂಡ್ಯ. ನೀವು ವಿರಾಟ್ ಕೊಹ್ಲಿ ಫ್ಯಾನ್ ಆಗಿರೋದಕ್ಕೆ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಪಾಕಿಸ್ತಾನ ಮ್ಯಾಚ್ ಅಂದಾಗ ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ಅಷ್ಟು ಅದ್ಭುತವಾಗಿರುತ್ತೆ. ಅವ್ರ ಪರ್ಫಾರ್ಮೆನ್ಸು ಇಂದಿನ ಅವರ ರೆಕಾರ್ಡ್ಗಳನ್ನು ನೋಡಿದಾಗಲೂ ಕೂಡ ಗೊತ್ತಾಗುತ್ತೆ. ಸಿಂಗಲ್ ಹ್ಯಾಂಡಲ್ಲಿ ಮ್ಯಾಚನ್ನು ಗೆಲ್ಸಿರುವಂಥದ್ದು ಪಾಕಿಸ್ತಾನ ಮೇಲೆ ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ. ಇವತ್ತು ಕೂಡ ಹಾಗೇ ಆಗಲಿ ಅಂತ ಇಡೀ ಇಂಡಿಯಾ ಟೀಮ್ ಜೊತೆ ಇಂಡಿಯನ್ಸ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಹೇಳ್ತೀರಿ? ಅವರು ಬ್ಯಾಟಿಂಗ್ ಆಡೋದಕ್ಕಿಂತ ಫೀಲ್ಡಿಂಗಲ್ಲಿ ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾರೆ. ಅದನ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ ನಾನು. ಬಿಕಾಸ್ ಯಾರಾದರೂ ಅವ್ರ ಟೀಮ್ ಬಗ್ಗೆ ಮಾತಾಡಿದ್ರೆ, ಮೆಂಬರ್ಸ್ಗೆ ಏನಾದರೂ ಚುಡಾಯಿಸಿದ್ರೆ, ಅವ್ರ ಅಗ್ರೆಷನ್ ತೋರಿಸೋ ರೀತಿ ಇಟ್ ವಿಲ್ ಬಿ ಫ್ಯಾಬ್ಯುಲಸ್. ಸೊ ಇಟ್ ವಿಲ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಮ್ಯಾಚ್. ಮತ್ತೊಬ್ರು ಇದ್ದಾರೆ, ಮಾತಾಡ್ತಾರೆ. ಇವತ್ತು ಮ್ಯಾಚ್ ಇದೆ. ಓಕೆ, ನೋಡೋದಕ್ಕೆ ನೀವಂತೂ ರೆಡಿ ಆಗಿದ್ರೆ ಹೇಗೆ? ಹೌದು, ರೆಡಿ ಆಗಿದ್ದೀನಿ. ಆ್ಯಂಡ್ ಇವತ್ತು ಮಧ್ಯಾಹ್ನ ಇರೋದ್ರಿಂದ ಅದು ಪಾಕಿಸ್ತಾನ ಮೇಲೆ ಅಂದರೆ ಬೇರೆ ಮ್ಯಾಚ್ ನೋಡ್ತೀವಲ್ಲ, ಬಟ್ ಪಾಕಿಸ್ತಾನ ಮೇಲಿದೆ ಅಂತ ಫುಲ್ ಸೀಟಲ್ಲಿ ಫಸ್ಟ್ ಹೋಗಿ ನೋಡ್ಕೋಬೇಕು. ಸ್ಟಾರ್ಟಿಂಗ್ ಟಾಸಿಂದ ನೋಡೋಕ್ಕೆ ಶುರು ಮಾಡ್ತೀವಿ. ಓಕೆ, ಇಂಡಿಯನ್ ಟೀಮ್ಗೆ ಯಾವ ರೀತಿ ವಿಶ್ ಮಾಡ್ತೀರಿ, ಹೇಗೆ? ಸೊ ಆಲ್ ದಿ ಬೆಸ್ಟ್. ಎಸ್ಪೆಷಲಿ ಅವ್ರು ಹೇಳ್ದಂಗೆ ಬಾಂಗ್ಲಾದೇಶ್ ಮೇಲೆ ಶುಭ್ಮನ್ ಗಿಲ್ 100 ಸೆಂಚುರಿ ಹೊಡೆದಿದ್ದಾಗಿರ್ಬೋದು. ಐ ಥಿಂಕ್ ವಿರಾಟ್ ಕೊಹ್ಲಿಗೆ ಒಳ್ಳೆ ಪಾರ್ಟ್ನರ್ಶಿಪ್ ತೊಗೊಂಡ್ರೆ ಅವರು ಕೂಡ ಪಾರ್ಟ್ನರ್ಶಿಪ್ ಪ್ಲೇ ಮೇಲೆ ಆಡಿದ್ರೆ ಅವರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಆ್ಯಂಡ್ ರಾಹುಲ್ ಅವರು ಮತ್ತು ಬೌಲಿಂಗಲ್ಲಿ ಶಮ್ಮಿ ಆಗಿರ್ಬೋದು, ಅವ್ರ ಮೇಲೆಲ್ಲ ತುಂಬ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಜಾಸ್ತಿನೇ ಇದೆ. ಸೊ ಗೆಲ್ತಾರೆ ಅಫ್ಕೋರ್ಸ್. ಒಳ್ಳೆ ಟೀಮ್ ಕೂಡ ಬಿಲ್ಡ್ ಆಗಿದೆ. ಅಫ್ಕೋರ್ಸ್ ಅದು ಪಾಕಿಸ್ತಾನ ಮೇಲೆ ಅಂದರೆ ಅವ್ರಿಗೂ ಗೊತ್ತಿರುತ್ತೆ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇಟ್ಕೊಂಡಿರ್ತಾರೆ ಇಂಡಿಯನ್ಸ್ ಎಲ್ಲರೂ ಕೂಡ ಅಂತ. ಸೊ ಐ ಹೋಪ್ ದೇ ವಿಲ್. ಈಗ ಯಾವ ಆಟಗಾರರ ಮೇಲೆ ಜಾಸ್ತಿ ಹೋಪ್ಸ್ ಇದೆ? ಇವತ್ತು ಇವರು ಕ್ಲಿಕ್ ಆಗಿ ಆಗ್ತಾರಪ್ಪ, ಇವರಿಂದ ಟೀಮ್ಗೆ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ ಅಂತ ಯಾವ ಪ್ಲೇಯರ್ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್? ಬೌಲಿಂಗಲ್ಲಿ ಅಂದರೆ ಮೊಹಮ್ಮದ್ ಶಮಿಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ಬ್ಯಾಟಿಂಗಲ್ಲಿ ಅಂತ ಅಂದರೆ ವಿರಾಟ್ ಕೊಹ್ಲಿಯಿಂದನೂ, ರಾಹುಲ್ ಆ್ಯಂಡ್ ಹಿಟ್ಮ್ಯಾನ್ ಹೇಳ್ತಾರಲ್ಲ ರೋಹಿತ್ ಶರ್ಮಾ, ಅವರಿಂದನೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇದೆ. ಓಕೆ, ಇದು ವಿದ್ಯಾರ್ಥಿನಿಯರ ಮಾತು. ಅವರೆಲ್ಲರೂ ಕೂಡ ಸಿದ್ಧವಾಗಿದ್ದಾರೆ. ಇನ್ನೊಂದ್ಸರಿ ಅವ್ರ ಹತ್ರ ಎಲ್ಲರ ಹತ್ರನೂ ಆಲ್ ದ ಬೆಸ್ಟ್ ಹೇಳಿಸ್ತೀನಿ. ಓಕೆ, ಟೀಮ್ ಇಂಡಿಯಾಗೆ ಈಗ ನೀವು ಎಲ್ಲರೂ ಆಲ್ ದ ಬೆಸ್ಟ್ ಹೇಳೋದಕ್ಕೆ ರೆಡಿ ಇದ್ದೀರಾ? ಎಸ್, ಹೇಳೋದಾದ್ರೆ ಓಕೆ. ಜೋಶ್ನಲ್ಲಿ ಭಾರತಕ್ಕೆ ಈಗಾಗಲೇ ಇವರೆಲ್ಲರೂ ಕೂಡ ವಿಶ್ ಮಾಡಿದ್ದಾರೆ.
ಮಧ್ಯಾಹ್ನ ಪಂದ್ಯ ಆರಂಭ ಆಗುತ್ತೆ. ಎಲ್ಲ ಭಾರತ ತಂಡ ಅದ್ಭುತವಾಗಿ ಪ್ರದರ್ಶನ ನೀಡಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಹೇಳಿಮ್ಮ, ಇವತ್ತು ಮಧ್ಯಾಹ್ನ ಮ್ಯಾಚ್ ಇದೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಹೇಗೆ ಅನ್ನಿಸ್ತಾ ಇದೆ? ನೀವು ಯಾವ ಥರ ಟೀಮ್ಗೆ ವಿಶ್ ಮಾಡ್ತೀವಿ? ಅದು ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ವಿರಾಟ್ ಕೊಹ್ಲಿ 81st ಸೆಂಚುರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಪಾಕಿಸ್ತಾನ ಮೇಲೆ ಯಾವಾಗಲೂ ರಿವೆಂಜ್ ತಗೋತಾರೆ. ಅವ್ರ ಅಗ್ರೆಷನಿಂದ ತುಂಬ ಪಾಕಿಸ್ತಾನ್ಗೆ ತುಂಬ ಭಯಪಡಿಸಿದ್ದಾರೆ. ಯಾವಾಗಲೂ ಒನ್ ಸೈಡೆಡಾಗಿ ಮ್ಯಾಚ್ ಎಲ್ಲ ಗೆಲ್ಸಿದ್ದಾರೆ. ವಿರಾಟ್ ಕೊಹ್ಲಿ ಮೇಲೆ ತುಂಬ ಇದಿದೆ ಓಪ್ಸ್. ವಿರಾಟ್ ಕೊಹ್ಲಿ ಹೊರತುಪಡಿಸಿದ್ರೆ ಬೇರೆ ಕೆ ಎಲ್ ರಾಹುಲ್ ಚೆನ್ನಾಗಿ ಆಡ್ತಿದ್ದಾರೆ, ಅವರು ಚೆನ್ನಾಗಿ ಆಡ್ತಾರೆ. ಆಮೇಲೆ ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಡಲಿ ಅಂತ ವಿಶ್ ಮಾಡ್ತೀವಿ. ಓಕೆ, ಟೀಮ್ ಇಂಡಿಯಾಗೆ ಯಾವ ಥರ ವಿಶ್ ಮಾಡ್ತೀರಿ? ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ಚೆನ್ನಾಗಿ ಆಡಿ ಗೆದ್ದು ಬನ್ನಿ. ನಮಗೆ ಗೊತ್ತಿರೋಂಗೆ ತುಂಬ ವರ್ಷದ ಆದಮೇಲೆ ಇಂಡಿಯಾ ಮತ್ತು ಪಾಕಿಸ್ತಾನ ಆಡ್ತಾ ಇದ್ದಾರೆ. ನನ್ನ ಪ್ರಕಾರ ಸಾಕಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಆಗಿರ್ಬೋದು, ಕೆ ಎಲ್ ರಾಹುಲ್ ಆಗಿರ್ಬೋದು, ಇವರೇ ಗೆದ್ದು ಬರಬೇಕು ಅಂತ ಆಶಿಸ್ತೀವಿ ಸರ್. ಯಾವ ರೀತಿ ವಿಶ್ ಮಾಡ್ತೀರಿ? ಅದು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಕಿಸ್ತಾನ ಅವ್ರು ಏನೇ ಮಾಡಿದ್ರು ನಮ್ಮ ಇಂಡಿಯಾದವರು ಯುನೈಟ್ ಆಗಿದ್ಕೊಂಡು ಗೆಲುವನ್ನು ಸಾಧಿಸಬೇಕು ಅಂತ ಆಶಿಸ್ತೀವಿ ಸರ್. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿದಾಗೆ ವಿ ಹೋಪ್ ದಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಪ್ರಿಪ್ರೇಷನ್ಸಿಂದ ಅವರು ಮ್ಯಾಚ್ನ ಆಡ್ತಾರೆ ಅಂತ. ವಿರಾಟ್ ಕೊಹ್ಲಿ ಆ್ಯಂಡ್ ಕೆ ಎಲ್ ರಾಹುಲ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಸೊ ಗೆದ್ದು ಬರ್ತಾರೆ ಅನ್ನೋ ಹೋಪ್ ತುಂಬ ಇದೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಇಂಡಿಯಾ, ಗೆದ್ದು ಬನ್ನಿ. ಮ್ಯಾಚ್ ಇದೆ ಮಧ್ಯಾಹ್ನ, ಹೇಗೆ ಅನ್ನಿಸ್ತಾ ಇದೆ? ಟೀಮ್ಗೆ ವಿಶ್ ಮಾಡೋಕ್ಕೆ ಯಾವ ರೀತಿ ವಿಶ್ ಮಾಡ್ತೀರಿ? ಟೀಮ್ಗೆ ಗೆಲ್ಲಬೇಕು. ಪಾಕಿಸ್ತಾನ ಇರೋದ್ರಿಂದ ಸೋಲೇಬಾರ್ದು ಅಂತಲೇ ನಾನು ಹೇಳೋದು. ಸೋಲ್ಬಾರ್ದು, ಗೆಲ್ಲೇಬೇಕು ಟೀಮ್ ಇಂಡಿಯಾ. ಓಕೆ, ಯಾವ ಥರ ವಿಶ್ ಮಾಡ್ತೀರಿ ಟೀಮ್ ಇಂಡಿಯಾಗೆ? ಆಲ್ ದಿ ವೆರಿ ಬೆಸ್ಟ್ ಟೀಮ್ ಇಂಡಿಯಾ. ನಾನು ಯಾವಾಗಲೂ ಗೆದ್ರು ಸೋತ್ರು ಇಂಡಿಯಾ ಟೀಮಿಗೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ಬಟ್ ಮೈ ಎಕ್ಸ್ಪೆಕ್ಟೇಷನ್ಸ್ ಇಸ್ ನೀವು ಗೆಲ್ಲೇಬೇಕು. ಪಾಕಿಸ್ತಾನ ಆಗಿರೋದು? ಹಾಂ, ಪಾಕಿಸ್ತಾನ ಆಗಿರೋದಕ್ಕೆ. ಓಕೆ, ಯಾರ ಮೇಲೆ ಜಾಸ್ತಿ ಹೋಪ್ಸ್ ಹೇಳಿದ್ನಲ್ಲ, ವಿರಾಟ್ ಕೊಹ್ಲಿ ಮತ್ತು ಶುಭಮ್ ಗಿಲ್ ಆ್ಯಂಡ್ ಹಾರ್ದಿಕ್ ಪಾಂಡ್ಯ, ಅವ್ರನ್ನ ಬಿಟ್ಟರೆ ರೋಹಿತ್ ಶರ್ಮಾ. ಆಲ್ ದಿ ವೆರಿ ಬೆಸ್ಟ್ ಟೀಮ್ ಇಂಡಿಯಾ. ತುಂಬ ಚೆನ್ನಾಗಿ ಆಡಿ ನೀವು ಗೆಲ್ಲಬೇಕು ಅಂತ ನಾನು ಬೇಕಾದ್ರೆ ಪ್ರೇಯರ್ ಕೂಡ ಮಾಡಿಬಿಡ್ತೀನಿ. ಗೆಲ್ಲಿ. ಹೇಳಿಮ್ಮ, ಇವತ್ತು ಮ್ಯಾಚ್ ಇದೆ, ನೋಡ್ತೀರಾ ಮಧ್ಯಾಹ್ನ ಕೂತು? ಹೇಗೆ? ನೋಡ್ತೀವಿ, ಪಕ್ಕ ನೋಡ್ತೀವಿ. ಇಂಡಿಯಾ ಆಡ್ತಾ ಇದೆ. ಇಂಡಿಯಾ ಅಲ್ಲಿ ಜಾಸ್ತಿ ಹೋಪ್ಸ್ ಇದೆ. ಮತ್ತು ಇಂಡಿಯಾ ಚೆನ್ನಾಗಿ ಆಡುತ್ತೆ ಅಂತ ನಾವು ಎಲ್ಲ ಹೋಪ್ ಇಟ್ಕೊಂಡು ನೋಡ್ತೀವಿ. ಸೊ ನಾನು ಇಂಡಿಯಾ ಟೀಮಿಗೆ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂತ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲರೂ ಜಾಸ್ತಿ ಎಕ್ಸೈಟೆಡ್ ಆಗಿ ನೋಡಬೇಕು ಅಂತ ಆಸೆ ಇಟ್ಕೊಂಡು ಇದ್ದಾರೆ. ಪಕ್ಕ ಹೋಪ್ ಇದೆ. ಎಲ್ಲರೂ ಚೆನ್ನಾಗಿ ಪ್ಲೇಯರ್ಸ್ ಇದ್ದಾವೆ. ವಿರಾಟ್ ಕೊಹ್ಲಿ, ಶುಭಮ್ ಗಿಲ್ ಎಲ್ಲರೂ ಚೆನ್ನಾಗಿ ಪ್ಲೇಯರ್ಸ್ ಇದ್ದಾರೆ. ಇವಾಗ ತನಕ ಚೆನ್ನಾಗಿ ಆಡ್ಕೊಂಡು ಇಲ್ಲಿ ತನಕ ಬಂದೀವಿ. ಸೊ ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ಹೋಪ್ ಇಟ್ಕೊಂಡು ನಾವೆಲ್ಲ ನಮ್ಮ ಕಾಲೇಜಿಂದ, MLAC ಕಾಲೇಜಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಒಂದ್ಸರಿ ವಿಶ್ ಮಾಡೋದಾದ್ರೆ, ಜೋಶಿಂದ ವಿಶ್ ಮಾಡೋದಾದ್ರೆ? ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ಚೆನ್ನಾಗಿ ಆಡಿ ಎಲ್ಲ ಹೋಪ್ ಇಟ್ಕೊಂಡು ಚೆನ್ನಾಗಿ ಆಡಬೇಕು ಅಂತ ನೋಡ್ತಾ ಇದ್ದಾರೆ. ಸೊ